ನನಗೆ ಹಿಂದೊಂದು ಮುಂದೊಂದು ಮಾತಾಡಿ ಅಭ್ಯಾಸ ಇಲ್ಲ. ಏನಿದ್ರು ನೇರವಾಗಿ ಮಾತಾಡೋದು. ನಮ್ಮ ಸಿದ್ಧಾಂತು ದುರ್ಗನ್ ಮದುವೆ ಆದಮೇಲೆ ದುಬೈಗೆ ಹೋಗ್ತಾನಲ್ಲ, ದುರ್ಗನ್ ಜೊತೆ ನಮ್ಮನ್ನು ದುಬೈಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋದ್ಮೇಲೆ ಜೀವನ ಕಷ್ಟ ಆಗಬಾರ್ದು ನೋಡಿ. ದುಡಿಯೋದು ಒಂದು ಕೈ, ತಿನ್ನೋದು 4 ಬಾಯಿ ಅಂತ ಆಗಬಾರ್ದು. ಹಾಗಾಗಿ ದುರ್ಗಾ ಅಲ್ಲಿಗೆ ಹೋದ್ಮೇಲೆ ಕೆಲ್ಸಕ್ಕೆ ಸೇರ್ಕೊಬೇಕು. ಅಷ್ಟೇ ಅಲ್ಲ, ಮನೆಯಲ್ಲೂ ಅಚ್ಚುಕಟ್ಟಾಗಿ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ಬೇಕು ಅಲ್ವೇನ್ರಿ? ಹೌದು ಹೌದು. ಮನೆ ಕೆಲಸ ಅಂದ್ರೆ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು ಎಲ್ಲ ಕೆಲಸನೂ ಮಾಡಬೇಕಾಗುತ್ತೆ. ನಾನು ಒಬ್ಬನೇ ಎಷ್ಟು ದಿವಸ ಅಂತ ಮಾಡ್ತಾ ಇರ್ಲಿ ಇದನ್ನೆಲ್ಲ, ಅಲ್ವಾ ಶ್ರೀಮತಿ? ಇಷ್ಟು ವರ್ಷ ಮನೆ ಕೆಲಸ ಎಲ್ಲ ನಾವೇ ನೋಡ್ಕೊಂತಿದ್ವಿ. ಇನ್ನೇನು ಮದ್ವೆ ಆಗಿ ಸೊಸೆ ಮನೆಗೆ ಬರ್ತಾಳಲ್ಲ, ಇನ್ನೆಲ್ಲ ಜವಾಬ್ದಾರಿನೂ ಅವಳಿಗೆ ಕೊಟ್ಬಿಡೋಣ ಅಂತ ಹೇಳ್ತಿದ್ದಾರೆ. ನಾನು ಎಲ್ಲಿದ್ದೆ? ದುರ್ಗಾ ಮನೆ ಕೆಲಸನೆಲ್ಲ ಮಾಡ್ಬೇಕು ಅಂತ ಹೇಳ್ತಿದ್ನಲ್ವಾ? ಅಷ್ಟೇ ಅಲ್ಲ, ಅವಳೊಂದು ಗಂಡು ಮಗುನೆತ್ತು ನಮ್ಮ ಕೈಗೆ ಕೊಡ್ಬೇಕು. ನಾವು ಮಾಡ್ರನ್ ಜನ ನೋಡಿ ಆಮೇಲೆ ಕೂಡ ದುರ್ಗಾ ಕೆಲಸ ಮಾಡ್ಬೋದು. ಆದ್ರೆ ಸಂಬಳನ್ ಮಾತ್ರ ಪೂರ್ತಿ ನಮ್ಮ ಕೈಗೆ ಕೊಡ್ಬೇಕು. ಮನೇಲಿ ದೊಡ್ಡವರು ಅಂತ ನಾವಿದ್ದೀವಲ್ಲ, ಎಲ್ಲ ಜವಾಬ್ದಾರಿನೂ ನಾವೇ ನೋಡ್ಕೊಂತೀವಿ. ಏನಾದ್ರು ಹೇಳೋದು ಮರ್ತೀನ್ರಿ? ನೀ ಯಾವ್ದು ಮರ್ಯಾದೆ ಇಲ್ವಲ್ಲ. ನನ್ನ ಮಗುನ ಎಲ್ಲೂ ಕರ್ಕೊಂಡೋಗೋ ಹಾಗಿಲ್ಲ. ಈಗಿನ ಕಾಲದ ಹುಡುಗಿರು ಅದೇನು ಮೋಡಿ ಮಾಡ್ತಾರೋ ಏನೋ, ಗಂಡನ್ನ ಪೂರ್ತಿ ವಶ ಮಾಡ್ಕೊಂಡ್ಬಿಡ್ತಾರೆ. ನಾವಿಲ್ಲಿ ಕಷ್ಟಪಟ್ಟು ಮಗುನ ಹೆತ್ತು ಒತ್ತು ಬೆಳೆಸೋದು, ಈ ಹುಡುಗಿರ್ ಬಂದು ಹಾರಿಸ್ಕೊಂಡು ಹೋಗ್ಬಿಡೋದು. ಏನ್ ಕೇಳ್ತಿರೋ ಈ ಹುಡುಗಿರ್ನ? ಕರೆಕ್ಟಾಗಿ ಹೇಳಿದ್ರಿ ನೋಡಿ. ನಮ್ ದುರ್ಗನ್ಗೆ ನೀವ್ ಹೇಳಿರೋ ಎಲ್ಲಾ ಕೆಲ್ಸನೂ ಮಾಡಕ್ ಬರತ್ತೆ. ಅವಳು ಎಲ್ಲ ನಿಭಾಯಿಸ್ಕೋತಾಳೆ ಬಿಡಿ. ದಮಯಂತಿ ಪ್ಲೀಸ್, ಯಾಕೆಲ್ಲದಕ್ಕೂ ಮೂಗ್ ತೋರಿಸ್ತೀಯ ನೀನು? ಅಲ್ಲ, ಇವರು ನಮ್ಮ ಮನೆ ಹುಡುಗಿನ ಇವ್ರ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೋ, ಅಥವಾ ಇವ್ರ ಮನೆ ಕೆಲಸ ಮಾಡೋದಕ್ಕೆ ಹುಡುಗಿನ ಹುಡುಕ್ತಾ ಇದ್ದಾರಾ?